Good morning. ಹಲೋ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇ ನಾನು ಇಷ್ಟು ಬೇಗ ಎದ್ದು ತಿಂಡಿ ಮಾಡ್ತಾ ಇರೋದು. 6 ಗಂಟೆನೂ ಇಲ್ಲ. ಯೂಶಲಿ 6 ಗಂಟೆಗೆ ಎದ್ದು 6:30ಗೆ ಶುರು ಮಾಡ್ತೀನಿ. ಇವತ್ತು ನೋಡಿ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ. ದೋಸೆಗೆ ಹಿಟ್ಟು ತೆಗೆದಿಟ್ಟಿದ್ದೀನಿ. ಚಟ್ನಿ ಮಾಡೋದಕ್ಕೆ, ಪೀನಟ್ ಚಟ್ನಿ ಮಾಡೋದಕ್ಕೆ ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟಿದ್ದೀನಿ. ನೀರು ಬಿಸಿಯಾಗಿದೆ, ಈಗ ಕುಡಿಬೇಕು. ಈಗ ಒಂದೊಂದು ಸಾರಿ ಹುಳಿನೇ ಬರೋದಿಲ್ಲ ಹಿಟ್ಟು. ಸ್ವಲ್ಪ ಬೇಗನೆ ರುಬ್ಬಿ ಆ್ಯಂಡ್ ಸ್ವಲ್ಪ OTGಯಲ್ಲಿ ಇಟ್ಟು ಬಿಸಿ ಮಾಡಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಹುಳಿ ಬಂದಾಗ ಅದು ಬಬಲ್ಸ್ ಬರುತ್ತೆ, ದೋಸೆ ಮಾಡಿದಾಗ ಸಾಫ್ಟ್ ಬರುತ್ತೆ. ಅದರ ಲುಕ್, ಟೆಕ್ಸ್ಚರ್ ಆ್ಯಂಡ್ ಟೇಸ್ಟೇ ಬೇರೆ ಇರುತ್ತೆ. ಈಗ ಯಾಕಿವತ್ತು ಇಷ್ಟು ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಟೈಕ್ವಾಂಡೋಗೆ ಸಾನು ಸ್ಟೇಟ್ ಲೆವೆಲ್ಗೆ ಸ್ಕೂಲಲ್ಲಿ ಸೆಲೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. 7 ಗಂಟೆಗೆಲ್ಲ ಸ್ಕೂಲಲ್ಲಿ ಇರಬೇಕಂತೆ, 8 ಗಂಟೆಗೆಲ್ಲ ಕೋರ್ಮಂಗ್ಲ ರೀಚ್ ಆಗಬೇಕಂತೆ. ಅಲ್ಲಿ ಇರೋದು ಇವತ್ತು ಕಾಂಪಿಟೇಷನ್ನು. ನಮ್ಮ ಮನೆಯಿಂದ ಹೋಗೋದಕ್ಕೆ ಅರ್ಧ ಗಂಟೆ ಆದರೂ ಬೇಕು. ಅದಕ್ಕೆ ಬೇಗ ಬೇಗ ನೀನು ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬೇಗ ರೆಡಿಯಾಗಿ ಬಾ ಅಂದಿದ್ದೀನಿ. ಸೊ ದೋಸೆಗೆ ಹಾಕಿದ್ದೆ. ಇನ್ನು ಬೇರೆದೆಲ್ಲ ಮಾಡಬೇಕು ಅಂದರೆ ಟೈಮ್ ಹಿಡಿಸುತ್ತಲ್ವಾ. ದೋಸೆ ಆದರೆ ಬೇಗ ಬೇಗ ದೋಸೆ ಬಿಟ್ಟು ಕೊಡ್ಬೋದು. ಆದರೆ ಒಂದು ಪ್ರಾಬ್ಲಮ್ಮು, ದೋಸೆಗೆ ಚಟ್ನಿ ನಾವು ಬೇಗ ಮಾಡಿರ್ತೀವಲ್ವ, ತುಂಬ ಬೇಗ ಹಾಳಾಗುತ್ತೆ. ಅದಕ್ಕೆ ಇವತ್ತು ಸಾನುಗೆ ಬೇರೆ ಐಡಿಯಾ ಮಾಡಿದ್ದೀನಿ, ಇದು ನಿಮಗೂ ಗೊತ್ತಿದೆ. ಆ್ಯಂಡ್ ಇವತ್ತು ರಾಜೇಶ್ ಕೂಡ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ರಾಜೇಶ್ಗೂ ಕೂಡ ದೋಸೆ ಹಾಕ್ತಾ ಇದ್ದೀನಿ. ನಾನು ಮೊದಲಿಂದಾನು ಸಾನುಗೆ ಚಿಕ್ಕ ಚಿಕ್ಕ ದೋಸೆಗಳನ್ನೇ ಹಾಕಿ ಕೊಡೋದು. ಬಾಕ್ಸ್ ಒಳಗಡೆ ನೀಟಾಗಿ ಫಿಟ್ ಆಗುತ್ತೆ ಆ್ಯಂಡ್ ತಿನ್ನೋದಕ್ಕೆ ಸ್ವಲ್ಪ ಅವ್ರಿಗೆ ಡಿಫ್ರೆಂಟ್ ಆ್ಯಂಡ್ ಮಜಾ ಬರುತ್ತೆ ಅಲ್ವಾ. ಚಿಕ್ಕ ಚಿಕ್ಕದು ಮಿನಿ ದೋಸಾಸ್ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಬಾಕ್ಸ್ಗೆ ಹಾಕೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಅಂಥೇಳಿ ಬೆಣ್ಣೆ ಅಥವಾ ತುಪ್ಪನ ಹಚ್ತೀನಿ ದೋಸೆಗೆ. ಇವತ್ತು ಬ್ರೇಕ್ಫಾಸ್ಟ್ ಕೂಡ ಅವಳು ಮನೇಲಿ ಮಾಡೋ ಹಾಗಿಲ್ಲ, ಸ್ಕೂಲಲ್ಲೇ ಮಾಡಬೇಕು. ಅಂದರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಮಾಡೋರಂತೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡೂ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾರಂತೆ. ಸೊ ಇದು ಮಿನಿ ದೋಸೆಸ್ ಸಾನುಗೆ ಬಾಕ್ಸ್ಗೆ, ಲಂಚ್ಗೆ, ಆ್ಯಂಡ್ ದೊಡ್ಡ ದೊಡ್ಡ ದೋಸೆ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ನಾನು ಹೇಳಿದೆ ನೋಡಿ, ಚಟ್ನಿ ಮಧ್ಯಾಹ್ನದಷ್ಟೊತ್ತಿಗೆ ಅಳಸು ಹೋಗುತ್ತೆ. ಅದಕ್ಕೆ ಚಟ್ನಿ ಪುಡಿನ ಹಾಕಿ ಕೊಡ್ತಾ ಇದ್ದೀನಿ. ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿರೋದ್ರಿಂದ ಚಟ್ನಿ ಪುಡಿ ಕೂಡ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಚಟ್ನಿ ಪುಡಿ ಅಂದರೆ ಸಾನಕ್ಕೆ ತುಂಬ ಇಷ್ಟ. ಚಟ್ನಿ ಇದ್ರೂ ಕೂಡ ಅವಳು ತಿನ್ನೋದಿಲ್ಲ, ಚಟ್ನಿ ಪುಡಿನೇ ಬೇಕು ಅಂತಾಳೆ. ಸೊ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಅವಳಿಗೂ ಕೂಡ ಮಜಾ ಬರುತ್ತೆ. ಇದು ತುಂಬಾ ಖಾರವಾಗಿ ಸ್ವಲ್ಪ ಉಪ್ಪು ಎಲ್ಲ ಇರುತ್ತಲ್ಲ, ಹಾಗಾಗಿ. ಸೊ ಬಾಕ್ಸ್ಗೆ ಇದನ್ನು ಹಾಕಿ ಪ್ಯಾಕ್ ಮಾಡ್ತೀನಿ. ಪಾಪ ಸಾನು 6:15ಗೆ ಮನೆ ಬಿಟ್ಟರೆ ಇನ್ನು ಸಂಜೆ ಬರೋದು 4:45-5 ಗಂಟೆ ಆಗುತ್ತಂತೆ. 4 ಗಂಟೆ ತನಕ, 4 ಗಂಟೆಗೆ ನಾವು ಸ್ಕೂಲಿಗೆ ರೀಚ್ ಆಗ್ತೀವಿ. 4 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. 4 ಗಂಟೆಗೆ ನಾವು ಸ್ಕೂಲ್ಗೆ ಹೋಗಬೇಕು, ಅಲ್ಲಿಂದ ನಾವು ಕರ್ಕೊಂಡು ಬರೋದು. ಸೊ 4:45 ಅಂತೂ ಆಗೇ ಆಗುತ್ತೆ. ಅವರು ಸ್ನ್ಯಾಕ್ಸ್ ಏನು ತೊಗೊಂಡು ಬನ್ನಿ ಅಂತ ಹೇಳಿಲ್ಲ. ಬಟ್ ನಾನು ಈಗ ನೋಡಿ, 6:15ಗೆ ನಾವು ಹೊರಟಿದ್ದಾಳೆ, 7:15ಗೆ ಅವಳು ತಿಂಡಿ ಮಾಡಿದ್ರು ಮಧ್ಯಾಹ್ನ 12:15 ತನಕ ಅವ್ರಿಗೆ ಲಂಚ್ ಬ್ರೇಕ್ ಕೊಡೋದಿಲ್ಲ. 12:15 1 ಆಗ್ಬೋದು. ಅದ್ರ ಮಧ್ಯಾಹ್ನ ನಿನ್ಗೇನಾದರೂ ಹೊಟ್ಟೆ ಹಸಿದ್ರೆ ಫ್ರೂಟ್ಸ್ ತಿನ್ನಮ್ಮ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ಕೊಡ್ತಾ ಇದ್ದೀನಿ. ಮತ್ತು ಸಂಜೆ 12:15ಇಂದ 4 ಗಂಟೆ 5 ಗಂಟೆ ಆಗಿಬಿಟ್ರೆ ಪಾಪ ಹೊಟ್ಟೆ ಹಸಿಯುತ್ತೆ, ಅಲ್ಲೇನೂ ಕೊಡೋದಿಲ್ವಂತೆ. ಅದಕ್ಕೆ ಸೇಫರ್ ಸೈಡು ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇದ್ದೀನಿ. ಅಲ್ಲೇನಾದರೂ ಕೊಟ್ಟರೆ ತಿನ್ನು, ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅನ್ನೋ ಹಾಗಿದ್ರೆ ಸ್ಯಾಂಡ್ವಿಚ್ ತಿನ್ನು, ನಿನ್ನ ಫ್ರೆಂಡ್ಸ್ಗೂ ಶೇರ್ ಮಾಡು ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ನಾನು ಒಂದಿನ ಮುಂಚೆನೇ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಮಾರನೇ ದಿನ ನನಗೆ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ಯಾಂಡ್ವಿಚ್ ಅಲ್ವಾ, ಫ್ರಿಜ್ಜಲ್ಲಿ ಮಯೋನೀಸ್ ಹಾಕಿ ಇಟ್ಟರೆ ಚೆನ್ನಾಗೇ ಇರುತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸಾನುಗೆ ಬಾಕ್ಸ್ ಆ್ಯಂಡ್ ರಾಜೇಶ್ಗೆ ಬಾಕ್ಸ್ ರೆಡಿ. ಸಾನುಗೆ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್, ಇದರಲ್ಲಿ ರಾಜೇಶು ಬ್ರೇಕ್ಫಾಸ್ಟು. ಇನ್ನು ಸಾನುಗೆ ಈಗ ಹಾಲು ಕೊಡ್ತಾ ಇದ್ದೀನಿ. ಯೂಶಲಿ ಬೆಳಿಗ್ಗೆ ಹೊತ್ತು ಕೊಡೋದಿಲ್ಲ, ಬಟ್ ಇವತ್ತು ತಿಂಡಿ ಮಾಡ್ತಿಲ್ವಲ್ಲ, ಯಾವಾಗಲೂ ಅವರು ಹೊರಡೋದಲ್ಲಿಂದ ಹೊಟ್ಟೆ ಹಸಿಯುತ್ತಲ್ಲ ಅಂದ್ಬಿಟ್ಟು ಹಾಲು ಕೊಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಹೇಳಿ, ಅಲ್ಲಿ ಒಂದು ಕಿಕ್ ಮಾಡು. ಕೈಯಲ್ಲಿ ಪಂಚ್, ಜೋರಾಗಿ ಕೂಗು. ಇಲ್ಲಿ ಥರ ಮೆಟ್ಟಕ್ಕೆ ಹೋಗ್ಬೇಡ, ಜೋರಾಗಿ ಎಲ್ಲರಿಗೂ ಕೇಳಿಸ್ಬೇಕು.
ಸ್ನೇಹಿತರೆ ಜಸ್ಟ್ ಫೋನ್ ಬಂದಿತ್ತು 3:15 ಈಗ. ರಾಜೇಶ್ ಫೋನ್ ಮಾಡಿ ಕೇಳಿದ್ರಂತೆ ಎಷ್ಟೊತ್ತಿಗೆ ಬರ್ತೀರಾ, ಏನಾದರೂ ವಿನ್ ಆದ್ರಾ ಅಂತ ಹೇಳ್ಬಿಟ್ಟು. ಸಾನು ಹ್ಯಾಸ್ ಗಾಟ್ ಸೆಕೆಂಡ್ ಪ್ರೈಸ್ ಇನ್ ಸ್ಟೇಟ್ ಲೆವೆಲ್. ಏ ಖುಷಿ ಆಗ್ತಾ ಇದೆ, ಸಖತ್ ಅಂದರೆ ಸಖತ್ ಖುಷಿ ಆಗ್ತಾ ಇದೆ. ನಮ್ಮ ಸಾನುಗೆ ಇವತ್ತು ನಾನು ಸರ್ಪ್ರೈಸ್ ಕೊಡಬೇಕು. ಅವಳಿಗೆ ವಿನ್ ಆದಾಗ ಏನಾದರೂ ಸ್ಪೆಷಲ್ ಫುಡ್ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಅವಳಿಗೆ. ಮಮ್ಮ ಪಾರ್ಟಿ ಮಾಡೋಣ ಮಮ್ಮ ಅಂತಾಳೆ. ಹೇಗೆ ಅಂದರೆ ಇಲ್ಲಿ ಅರೇಂಜ್ ಮಾಡೋದು, ಲೈಕ್ ಡಿಶಸ್ ಜಾಸ್ತಿ ಮಾಡೋದು, ಆ್ಯಂಡ್ ಅಲ್ಲಿ ಅವಳಿಗೆ ಮಾಕ್ಟೇಲ್, ಸೂಪ್, ಮೇನ್ ಡಿಶ್, ಡೆಸರ್ಟ್, ಹಂಗೆ ಅವಳಿಗೆ ಎಲ್ಲ ವೆರೈಟಿಗಳು ಬೇಕು. ಅದು ಅವಳಿಗೆ ಪಾರ್ಟಿ ಅಂತ ಖುಷಿ ಆಗುತ್ತೆ. ಸೊ ಆ ಥರದ್ದು ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮನೇಲಿ ಏನಿದೆ ನೋಡಬೇಕು. ಮೊಟ್ಟೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮೊಟ್ಟೆ ಎಗ್ ಬುರ್ಜಿ ಮಾಡೋಣ ಅಂದ್ಬಿಟ್ಟು. ಬರೀ ಎಗ್ ಬುರ್ಜಿ ಮಾಡಿದ್ರೆ ಅವಳಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ವಾ, ಅವಳಿಗೆ ಎನ್ಕರೇಜ್ ಮಾಡಬೇಕು ನೆಕ್ಸ್ಟ್ ವಿನ್ ಆಗೋದಕ್ಕೆ ಅಥವಾ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಳಿಗೆ ಜೋಶ್ ಬರಬೇಕಲ್ಲ. ಸೊ ಸಮಥಿಂಗ್ ಸ್ಪೆಷಲ್ ಅಂತೂ ನಾನು ಇವತ್ತು ಮಾಡಲೇಬೇಕು. ಸೊ ನೋಡ್ತೀನಿ ಏನೆಲ್ಲ ಮನೇಲಿ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ಬಿಟ್ಟು ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಬೇಗ ಪ್ಲ್ಯಾನ್ ಮಾಡ್ತೀನಿ ನಮ್ಮ ಸಾನು ಬರೋ ಮುಂಚೆ. ಇದು ಮಾಕ್ಟೇಲ್ ಮಾಡೋದಕ್ಕೆ ಶುಗರ್ ಸಿರಪ್ ಮಾಡ್ಕೊಳ್ಬೇಕು. ಶುಗರ್ ಹಾಕೋ ಹಾಗಿಲ್ವಂತೆ. ಶುಗರ್ ಹಾಕಿದ್ರೆ ಅದು ಒಂಥರ ಕಹಿ ಬರುತ್ತಂತೆ. ಅದಕ್ಕೆ ಶುಗರ್ ಸಿರಪ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ಸ್ ಸಾಕಾ? 3 ಸ್ಪೂನ್ ಹಾಕಿರ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಗಟ್ಟಿ ಸಿರಪ್ ಬೇಕು. ಇದು ಫುಲ್ ಕರಗಿ ಸಿರಪ್ ಆಗಲಿ. 6 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಸೂರ್ಯ ಕಾಣ್ತಾ ಇದೆ ನೋಡಿ, ಒಂದು ಬಾಲ್ ಥರ ಕಾಣ್ತಾ ಇದೆ. ಸನ್ಸೆಟ್ ಟೈಮ್. ಸಾನು ಕೇಳಿದೆ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನೂ ಬಂದಿಲ್ಲ ನೋಡಿ, 6 ಗಂಟೆ ಆಗ್ತಾ ಇದೆ, ಇನ್ನೂ ಬಂದಿಲ್ಲ. ಸ್ನೇಹಿತರೆ 6:10 ಈಗ, ಇನ್ನೂ ಬಂದಿಲ್ಲ. ನಾನು ಬಂದ್ಲೇನೋ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಆ ಹುಡುಗಿ ಬರ್ತಾನೆ 5:15 ಡ್ಯಾನ್ಸ್ ಕ್ಲಾಸು. 6 ಗಂಟೆ ಆಗಿದೆಯಲ್ಲ ಅಂದ್ಬಿಟ್ಟು ಅಲ್ಲಿಂದನೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದಾಳೆ. ಆಮೇಲೆ ಬರ್ತಾಳೆ 6:15 ಆದಮೇಲೆ 7 ಗಂಟೆ ಅಷ್ಟೊತ್ತಿಗೆ ಬರ್ತಾಳೆ. ಸೊ ನಾನೀಗ ದೀಪ ಹಚ್ಚೋಣ. ಆ್ಯಂಡ್ ಫೋನಲ್ಲಿ ಹೇಳಿದ್ದಲ್ವಾ, ಅವ್ರೇನಾದರೂ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆಯವ್ರದ್ದೇನಾದರೂ ಹೇಳ್ಬಿಟ್ರಾ, ಕಾಯೋಣ, ಅಡುಗೆ ಮಾಡೋಕ್ಕಿಂತ ಶುರು ಮಾಡಿಲ್ಲ ನಾನು, ಕಾಯೋಣ ಅಂತ ಕಾಯ್ತಾ ಇದ್ದೀನಿ. ಅವ್ರಿಗೆ ಬಂದೇ ಇಲ್ಲ. ಸಾಯಿ ರಾಜೇಶ್ ಇವಾಗ ಹೇಳಿದ್ರು, ಇಲ್ಲ ಮೆಡಲ್ ಇಟ್ಕೊಂಡಿದ್ದಾಳೆ, ವಿನ್ ಆಗಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಈಗ ನಾನು ಪೂಜೆಗೆ ದೀಪ ಹತ್ತಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಸಾನುಗೆ ಚಪಾತಿ ಇಷ್ಟ ಆಗೋದಿಲ್ಲ, ಬಟ್ ರೋಟಿ ಕುಲ್ಚಾ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಅಂದ್ಬಿಟ್ಟು ರೋಟಿ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದೊಂದು ಬಟ್ಲು, ಇದೊಂದು ಬಟ್ಲು ಉಪ್ಪು ಹಾಕ್ಕೊಂಡೆ. ಇದು ಬೇಕಿಂಗ್ ಪೌಡರ್, ನಾವು ಕೇಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಇದೇನಾದರೂ ಇಲ್ಲ ಅಂದರೆ ಪರವಾಗಿಲ್ಲ, ಸೋಡಾನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೊಂದು ಅರ್ಧ ಸ್ಪೂನ್ ಹಾಕ್ತೆ 2 ಬಟ್ಲಿಗೆ. ಮೆಜರ್ಮೆಂಟ್ ಕಪ್ ಬರುತ್ತಲ್ಲ ಅದರಲ್ಲಿ 2 ಬಟ್ಲಿಗೆ. ಸೊ ಅದೊಂದು ಅರ್ಧ, ಇದೊಂದು ಅರ್ಧ ಹಾಕ್ಕೊಂಡಿದ್ದೀನಿ. ನೀವು ಸೋಡಾನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಫರ್ಮೆಂಟ್ ಆಗೋದಕ್ಕೆ, ಈಗ ಸೋಡಾ ಹಾಕಿದ್ದೀವಲ್ವಾ ಅದು ರಿಯಾಕ್ಟ್ ಆಗಬೇಕು ಅಂದರೆ ನಾವು ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಒಂದು ಅರ್ಧ ಬಟ್ಲಷ್ಟು ಹಾಕೊಳ್ತೀನಿ. ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಆಗೋದಿಲ್ಲ, ಮತ್ತಷ್ಟು ಸಾಫ್ಟಾಗಿ ಬರುತ್ತೆ. ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೀನಿ. ತುಂಬ ತೆಳ್ಳ ಆಗೋದು ಬೇಡ, ಅದಾದಮೇಲೆ ಮತ್ತಷ್ಟು ತೆಳ್ಳ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾದ್ತಾ ಇದ್ದೀನಿ. ಇದು ಮೈದಾ ಹಾಕಿರ್ತೀವಲ್ವ, ಅದು ಅಷ್ಟೊಂದು ಸಾಫ್ಟಾಗಿ ಕಾಣೋದಿಲ್ಲ, ಬಟ್ ಅದು ನೆನೆದ ಮೇಲೆ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವೈಟ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಬರೀ ಈರುಳ್ಳಿನೇ ಜಾಸ್ತಿ ಬೇಕಾಗುತ್ತೆ ಮಸಾಲೆ ಮಾಡ್ಕೊಳ್ಳೋದು. ಅದಕ್ಕೆ ರಫ್ ಆಗಿ ಕುಯ್ಕೊಳ್ತಾ ಇದ್ದೀನಿ. ದಪ್ಪನೇ ಇದ್ರೂ ನಡೆಯುತ್ತೆ. ಮಸಾಲೆ ಹುರ್ಕೊಳ್ಳೋದಕ್ಕೆ ಅಗಲ ಪ್ಯಾನ್ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಗೊಜ್ಜು ಕೂಡ ಮಾಡೋದು. ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದು ನಿಮಗೆ ಗ್ರೇವಿ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಬೇಕಾಗತ್ತೆ. ಬೆಳ್ಳುಳ್ಳಿ ಒಂದು 10ರಿಂದ 12 ಇದೆ. ಒಂದು 10ರಿಂದ 12 ಗೋಡಂಬಿ.
4 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇನ್ನ ಅರ್ಧ ನಾವು ಒಗ್ಗರಣೆಗೆ ಹಾಕೊಳ್ಬೇಕು. ಇಲ್ಲೇ ಹಾಕ್ಬಿಟ್ರೆ ಜಾಸ್ತಿ ಅದು ಗ್ರೀನ್ ಗ್ರೇವಿ ಆಗ್ಬಿಡತ್ತೆ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿಯ ಕಡ್ಡಿಗಳನ್ನ ಹಾಕೊಂಡಿದ್ದೀನಿ. ಎಲ್ಲಾನು ಈಗ ಫ್ರೈ ಮಾಡ್ಕೊಳ್ಬೇಕು. ಬಟ್ ಗೋಲ್ಡ್ ಕಲರ್ ಟರ್ನ್ ಆಗಬಾರ್ದು. ಇದು ವೈಟ್ ಗ್ರೇವಿ ಅಲ್ವಾ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದ ತಕ್ಷಣನೇ ಇದನ್ನ ತೆಗೆದುಕೊಂಡು ಬಿಡಬೇಕು. ಈಗ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಳ್ತೀನಿ. ಇದು ಗೊಜ್ಜಿಗೆ ಹಾಕೋ ಹಾಗಿಲ್ಲ, ಇದನ್ನ ಸಪ್ರೇಟ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಇದು ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ಬರೀ ಮೊಟ್ಟೆದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸ್ ಇರಲಿ ಅಂದ್ಬಿಟ್ಟು ಕ್ಯಾಪ್ಸಿಕಮ್, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಎಲ್ಲಾನು ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಈರುಳ್ಳಿ ಆ್ಯಂಡ್ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಅದು ರಾ ತಿಂದಾಗ ಕ್ರಂಚ್ ಇರುತ್ತಲ್ವಾ, ಆ ಥರ ಇಟ್ಕೊಂಡು ಅದನ್ನು ಆಫ್ ಮಾಡಿಬಿಡ್ಬೇಕು. ಆಮೇಲೆ ಸಾನು ಬರೋ ಟೈಮ್ ಆಗಿತ್ತು, ಅದಕ್ಕೆ ಅಡುಗೆ ಮಾಡ್ತಾ ಇದ್ದೆ ನಾನು. ಬಟ್ ಇಲ್ಲಿ ಕುತ್ಕೊಂಡು ಕಾಯೋ ಅಷ್ಟು ಟೈಮ್ ಇರಲಿಲ್ಲ. ಬೇಗ ಮುಗಿಸೋಣ ಅಂತ ಹೇಳಿಬಿಟ್ಟು ಕ್ಯಾಮ್ರಾನ ಆನ್ ಬಿಟ್ಟು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಹೆಂಗಿತ್ತು ಸುನಾ? ಸಿಲ್ವರ್ ಮೆಡಲ್. ಲಾಸ್ಟ್ ಅಲ್ಲಿ ಒಬ್ರು ಮುಖ ಕೊಟ್ಬಿಟ್ರು. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿಸಿದ್ರಾ ಆತರ ಹೊಡೆಯೋದು? ಎಲ್ಲ ಟ್ರಿಕ್ಸ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ರು, ನಾನು ಮುಖಕ್ಕೆ ಹೊಡ್ತಾ ಇಲ್ಲ. ಸೋನಾ, ನಿನ್ ರೂಲ್ಸ್ ಗೊತ್ತಿದ್ರೆ ನೀನು ಹೊಡಿಬೋದಿತ್ತಲ್ಲ. ನಿಂಗೆ ರೂಲ್ಸ್ ಗೊತ್ತಿದ್ರೆ ನೀನು ಮಾಡ್ಬೇಕು ತಾನೆ. ನಾನು ಅನ್ಕೊಂಡೆ ನಿಮ್ಗೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿಲ್ಲ ಅಂತ. ನೀವು ಬರೀ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಮಾಡಿಸಿರ್ತಾರೆ ಅಂತ ಅನ್ಕೊಂಡೆ. ಒಬ್ರಿಗೊಬ್ರು ಫೈಟ್ ಮಾಡಿಸ್ಬೇಕು ತಾನೆ. ಒಂದ್ಸತಿ ಮಾಡಿಸಿದ್ರು ಯಾಕೊಂಡು ಕ್ಲಾಸಲ್ಲಿ. ಅಯ್ಯೋ, ನೀನ್ ಹೇಳೋದು ಇದು ನಮ್ಗೆ ಕರೆಕ್ಟ್ ಆಗಿ ಹೇಳೇ ಇರ್ಲಿಲ್ಲ. ಅವ್ರು ಬರ್ತಿದ್ರು ಅದ್ರಲ್ಲಿ, ನೀವು ನೋಡಿಲ್ಲ ಅಷ್ಟೇನೆ. ನೀವು ಅಷ್ಟೊಂದೆಲ್ಲ ಎಲ್ಲಿ ಓದ್ತೀರಾ? ಸಾನು ಬಂದು 1000 ರೂಪಾಯಿ ಕಟ್ಬೇಕಂತೆ. ಸರಿ ತಗೋ. ತಾಯ್ಕೊಂಡೋದು ಸ್ಟೆಪ್ಸ್ ಮಾಡು ರಜಾ, ಡ್ಯಾನ್ಸ್ ಮಾಡಬೇಡ. ತೋರ್ಸು ಸೋನಾ, ಮೆಡಲ್ ತುಂಬಾ ಚೆನ್ನಾಗಿದೆ. ಮೆಡಲ್ ದೊಡ್ಡದಾಗಿದೆ. ಏನ್ ಸಿಲ್ವರ್ ಯಪ್ಪ. ಸಾನುಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ, ಥರ್ಡ್ ಪ್ರೈಸ್ ಸಿಕ್ಕಿದೆ, ಇದು ಸೆಕೆಂಡ್ ಪ್ರೈಸ್. ಇವತ್ತು ಫಸ್ಟ್ ಯಾವ್ದ್ರಲ್ಲಿ ಸಿಕ್ಕಿದೆ? ಡ್ಯಾನ್ಸು, ತಾಯ್ಕೊಂಡೋ, ಟೇಕೊಂಡೋ, ITF ಇಲ್ಲಿ 22nd ಕರ್ನಾಟಕ ಸ್ಟೇಟ್ ಲೆವೆಲ್ ಟೇಕೊಂಡೋ ITF ಚಾಂಪಿಯನ್ಶಿಪ್, ಕೋರಮಂಗಲ ಇಂಡೋರ್ ಸ್ಟೇಡಿಯಂ, ಬ್ಯಾಂಗ್ಳೂರ್. ಏನ್ ಸ್ಪೆಷಲ್ ಇವತ್ತು? ಅಪ್ಪ ಹುಷಾರಾಗಿರ್ಬೇಕು, ಕಿಕ್ ಮಾಡ್ಬಿಟ್ರೆ ಕಷ್ಟ. ಆ ಹುಡುಗಿ ಕಿಕ್ಕೆ ಮಾಡಿಲ್ಲ, ಇದು ಆ ಹುಡುಗಿಗೆ ಯಾಕೆ ಮಾಡ್ಲಿಲ್ಲ? ಡಾಡಾಗೆ ನಮ್ಮ ಆಫೀಸಲ್ಲಿ ನನ್ನ ಮಗಳು ಗೆದ್ಬಿಟ್ಲು ಸೆಕೆಂಡ್. ಸರ್ ಹುಷಾರಾಗಿರಿ, ಹುಷಾರಾಗಿದ್ರಿ ಹಿರೇ. ಎನಿವೈಸ್, ಏನೋ ಕೇಳ್ತಿದ್ರಿ, ಏನ್ ಸ್ಪೆಷಲ್ಲು? ಗೆದ್ದಿರೋದಕ್ಕೆ ಎಲ್ಲಿ ಸ್ಪೆಷಲ್ ನನಗೆ ಟ್ರೀಟು ಅಂತ. ನಿಮಗೆ ಟ್ರೀಟ್ ಸ್ಪೆಷಲ್ ಬೇಕು, ನನಗೆ ಗೊತ್ತು ನೀನು ಹಿಂಗೆ ಕೇಳ್ತೀಯಾ ಅಂತ. ಏನೋ ಮಾಡ್ತಾ ಇದ್ದೀನಿ, ಈಗಲೇ ಹೇಳ್ಬಿಡಕ್ಕಾಗುತ್ತಾ? ಲವ್ ಯು. ಸ್ಟ್ರಾಬೆರಿ ಡ್ರಿಂಕ್ ಮಾಡೋದಕ್ಕೆ ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. ಇದನ್ನು ಕ್ರಷ್ ಮಾಡಬೇಕು. ಕ್ರಷ್ ಮಾಡಿರೋದನ್ನು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಒಂಚೂರು ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ. ಇದಕ್ಕೆ ಐಸ್ ಹಾಕಬೇಕು. ಐಸ್ ಇಲ್ಲ, ಸೋಡಾ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ ಇಲ್ಲ ಅಂದರೆ ಹನಿ ಕೂಡ ಹಾಕ್ಬೋದು. ಚೂರು ಹುಳಿಗೆ ಲಿಂಬೆಹಣ್ಣು ಕೂಡ ಹಾಕಿದ್ದೀನಿ, 1-2 ಪೀಸ್ ಅಷ್ಟೇ. ಆಗ್ಲಿಂದ ಮಸಾಲೆ ಮಾಡ್ಕೊಂಡಲ್ಲ, ಅದೇ ಪ್ಯಾನಲ್ಲಿ ಈಗ ಮೊಟ್ಟೆ ಬೇಯಿಸ್ಕೊಂಡಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ರೆಡ್ಡಿಶ್ ಅಥವಾ ಮೇಲ್ಗಡೆ ಒಂದು ಕೋಟ್ ಬರಬೇಕು, ಆ ಥರ ಸ್ವಲ್ಪ ಹೊತ್ತು ಹೀಗೇ ಫ್ರೈ ಮಾಡ್ಕೊಳ್ತೀನಿ. ಮೊಟ್ಟೆದು ಸ್ವಲ್ಪ ಫ್ಲೇವರ್ ಎಣ್ಣೆಯಲ್ಲಿ ಇಳಿದಿರುತ್ತೆ. ಸೊ ಅದೇ ಎಣ್ಣೆಯಲ್ಲಿ ನಾನೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ. ಇದು ಅನಾನಸ್ ಹೂ ಬರುತ್ತಲ್ವಾ, ಅದು ಒಂಚೂರು, ಜಾವಿತ್ರಿ ಒಂಚೂರು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ,
ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ. ಇದೆರಡು ಫ್ಲೇವರ್ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟೇ ನಾವು ಮಸಾಲೆಗಳು ಹಾಕ್ತಾ ಇರೋದು, ಇದಕ್ಕೆ ಗರಂ ಮಸಾಲ ನಾನು ಹಾಕ್ತಾ ಇಲ್ಲ. ಒಂದು 10-20 ಸೆಕೆಂಡ್ ಆದಮೇಲೆ ರುಬ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡಬೇಕು. ಮೇಲ್ಗಡೆ ಎಣ್ಣೆ ತೇಲ್ ಬರುತ್ತಲ್ವ, ಅಲ್ಲಿ ತನಕ ನಾವು ಇದನ್ನು ಹಾಗೆ ಬಿಡಬೇಕು. ಮಸಾಲೆಗೆ ಚೂರು ಬೆಣ್ಣೆ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಅಥವಾ 3/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಜೊತೆಗೇನೆ ನಾನು ಹಾಟ್ ಆ್ಯಂಡ್ ಸೋರ್ ಸೂಪ್ ಕೂಡ ಮಾಡ್ತಾ ಇದ್ದೆ. ಇದು ನಾನು ಮೊದಲೇ ತೋರಿಸಿದ್ದೀನಿ, ರಾಜೇಶ್ ಬರ್ತ್ಡೇ ಟೈಮಲ್ಲಿ ಅನಿಸುತ್ತೆ ಡೀಟೇಲ್ ವಿಡಿಯೋ ತೋರಿಸಿದ್ದೀನಿ. ಹಾಗಾಗಿ ಇವತ್ತು ರೆಕಾರ್ಡ್ ಮಾಡಲಿಲ್ಲ ಇದನ್ನು ಡೀಟೇಲಾಗಿ. ಸೊ ಆ ವಿಡಿಯೋ ನೋಡ್ಬೋದು ನೀವು, ಅದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಕುಕ್ಕಿಂಗ್ ಅನ್ನೋ ಪ್ಲೇಲಿಸ್ಟಲ್ಲಿ. ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಬೇಕು. ಲಂಪ್ಸ್ ಥರ ಇರಬಾರ್ದು, ಗೊಜ್ಜಿಗೆ ಹಾಕಿದಾಗ ಸಪ್ರೇಟ್ ಕಾಣೋದಕ್ಕೆ ಶುರು ಆಗುತ್ತೆ, ಆ ಥರ ಆಗಬಾರ್ದು. ಫುಲ್ ಚೆನ್ನಾಗಿ ವಿಸ್ಕ್ ಆಗಿರಬೇಕು. ಇದರಲ್ಲಿರೋ ನೀರನ್ನು ತೆಗೆದುಬಿಡ್ಬೇಕಿದ್ರು ವಿಸ್ಕ್ ಮಾಡಿ ಗಟ್ಟಿ ಮೊಸರು ಹಾಕ್ಬೋದು. ಜಾಯಿಕಾಯಿ ಇದನ್ನು ಸ್ವಲ್ಪ ತುರಿದು ಹಾಕ್ತಾ ಇದ್ದೀನಿ. ಇದೀಗ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಡೋ ತನಕ ಮುಚ್ಚಿ ಬಿಡ್ತೀನಿ, ಒಂದು 5-10 ನಿಮಿಷ. ಗೊಜ್ಜು ಆಗಿದೆ ಸ್ನೇಹಿತರೆ. ಈಗ ನಾವು ಏನು ಪಕ್ಕ ಫ್ರೈ ಮಾಡಿ ಇಟ್ಟಿದ್ವೋ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಅಂದರೆ ಒಣಗಿರೋ ಅಂಥ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ ಸ್ಟವ್ವು. ಮಿಕ್ಸ್ ಮಾಡಿ ಮುಚ್ಚಿ ಬಿಡ್ತೀನಿ, ಸಾಕಾಗುತ್ತೆ ಅದು. ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿದ್ರೆ ವೈಟ್ ಎಗ್ ಗ್ರೇವಿ ರೆಡಿ. ಯಾವಾಗಲೂ ರೆಗ್ಯುಲರ್ ಆಗಿ ರೆಡ್ ಗ್ರೇವಿ ಮಾಡ್ತೀನಿ ಅಥವಾ ಗ್ರೀನ್ ಗ್ರೇವಿ ಮಾಡ್ತೀನಿ. ಇದು ವೈಟ್ ಗ್ರೇವಿ ಫಾರ್ ಅ ಚೇಂಜ್ ಮಾಡಿರೋದು ಇವತ್ತು ಫಸ್ಟ್ ಟೈಮ್. ನಿನ್ನ ಮೊಮ್ಮಗಳು ಕರಾಟೆ ಟೈಕೊಂಡೋ ಅಂತ ಕರಾಟೆಲಿ ಸೆಕೆಂಡ್ ಪ್ರೈಸ್ ಬಂದವಳೆ. ತೋರ್ಸೋಣ ಮೆಡಲ್ಲು ಅಂದ್ರೆ ನೀವು ನೋಡಿದ್ರೆ ಹಿಂಗೆ ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದವಳೆ. ಥ್ಯಾಂಕ್ ಯು. ಸ್ಟೇಟ್ ಲೆವೆಲ್ ಅಂದ್ರೆ ಬೆಂಗಳೂರಲ್ಲಿ 4th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಸೆಕೆಂಡ್ ಪ್ರೈಸ್ ಇರುವುದೇ. ಥ್ಯಾಂಕ್ ಯು. ಬೆಳ್ಳಿದು ಮೆಡಲ್ ಕೊಟ್ಟವ್ರೆ. ನಂಗೆ ತುಂಬಾ ಖುಷಿ ಆಯ್ತು. ರೋಟಿ 2 ಅವರ್ ಆದರೂ ನೆನೆಸಿಡಬೇಕು. ಫುಲ್ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ಉಬ್ಕೊಂಡಿರೋ ಥರ ಇರುತ್ತೆ. ಸೊ ಒಂದ್ಸಾರಿ ನಾದ್ಕೊಂಡು ಚಪಾತಿ ಹಿಟ್ಟು ಅಥವಾ ಚಪಾತಿ ನಾವು ಹೇಗೆ ಮಾಡ್ತೀವೋ ಆ ಥರ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಸೀಸನಿಂಗಿಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಗೆ ಎಳ್ಳು ಹಾಕ್ಬಿಟ್ಟು ಒಂದು ಲಾಸ್ಟ್ ರೌಂಡು ಇದ್ಮೇಲೆ ಕೈ ಆಡಿಸ್ತೀನಿ, ಅದು ಸ್ವಲ್ಪ ಅಂಟ್ಕೊಳ್ಳೋ ಥರ ಮಾಡ್ತೀನಿ. ಸೊ ಫಸ್ಟ್ ಸೂಪು, ಅದ್ರ ಜೊತೆ ಸ್ಟ್ರಾಬೆರ್ರಿ, ಮೊಜಿಟೋ, ಮಾಕ್ಟೈಲ್ ಏನಾದರೂ ಅಂದ್ಕೊಳ್ಬೋದು, ಜ್ಯೂಸ್ ಆದರೂ ಅಂದ್ಕೊಳ್ಬೋದು. ಬನ್ನಿ ಮ್ಯಾಮ್, ಕುತ್ಕೊಳ್ಳಿ. ಸ್ಪೆಷಲ್ ಇಷ್ಟ ಆಯ್ತಾ? ಅಲ್ಲ, ನೋಡಿದ್ರೇನೆ ಸ್ಪೆಷಲ್ ಅಂತ ಅನ್ಸುತ್ತೆ ತಾನೆ. ಫುಲ್ ಎಗ್ ತಿನ್ಬೇಡ. ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳಿಲ್ಲ ಸೋನಾ. ಹೋಪ್ ಯು ಲೈಕ್ ಇಟ್. ನೀನು ಏನೇನು ಡಿಶ್ ಬೇಕು 1, 2, 3 ಆ ಥರ ಮಾಡಿದ್ದೀನಲ್ಲ. ಹ್ಯಾಪಿ? ನೀನು ಹ್ಯಾಪಿ, ನಾನು ಹ್ಯಾಪಿ. ನೀನು ವಿನ್ ಆಗಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಸಾನಿಗೆ ಹಾಫ್ ಬಾಯ್ಲ್ಡ್. 6:15ಕ್ಕೆ ಶುರು ಮಾಡಿದ್ದು 8:30 ಆಯಿತು. ಬೆಂದು ಫುಲ್ ಸ್ಟ್ರೇಟ್ ಆಗಿಬಿಟ್ಟಿದೆ, ನೋವು ಬಂದ್ಬಿಟ್ಟಿದೆ. ನಾನು ತಿನ್ನೋದೇ ಬೇಡ, ಸಾನು 1-2 ಮಾಡಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂದ್ಕೊಂಡು. ಯಪ್ಪ ಹೊಟ್ಟೆ ಸೇದಕ್ಕೆ ಶುರು ಆಗುತ್ತೆ ನನಗೂ. Congratulations, Pippi. ಹೀಗೆ ವಿನ್ ಆಗ್ತಾ ಇರ್ಪುಟ, ಹೀಗೆ ಡಿಶಸ್ಗಳು ಸಿಗ್ತಾ ಇರುತ್ತೆ. ಅಲ್ಲೇ ಡ್ರಾ ಅಲ್ಲೇ ಬಹುನ ಮತ್ತೆ ನನ್ನ ಮಗಳಿಗೆ ಸರ್ಪ್ರೈಸ್ ಬೇಡ.
ಆಮೇಲೆ ಟ್ರೀಟ್ ಕರ್ಕೊಂಡು ಹೋಗ್ತೀವಿ ಆ ಥರ ಎಲ್ಲ ಏನಿಲ್ಲ. ಇವತ್ತೇ ಗೆದ್ದೆ ಇವತ್ತೇ ಪ್ರೈಸ್. ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ, ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬೈ ಬೈ ಸ್ನೇಹಿತರೆ.